ಒಲೆ ಇಕ್ಕಿದೀವಿ. ನಾವಿವತ್ತು ತೋಟದಲ್ಲಿ ನಾನ್ ವೆಜ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಸುಮಾರು ದಿನದಿಂದ ಅನ್ಕೋತಿದ್ವಿ ತೋಟದಲ್ಲಿ ನಾನ್ ವೆಜ್ ಮಾಡೋಣ ಅಂತ. ಸೊ ಇಷ್ಟು ದಿನ ಆದಮೇಲೆ ಟೈಮ್ ಕೊಟ್ಟು ಬಂದಿದೆ. ಇದೇ ತೋಟ ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ಸ್ವಲ್ಪ ಮಳೆ ಹನಿ ಥರ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ವಿಲ್ ಪ್ಲಾನ್ ಆ್ಯಂಡ್ ಡೂ ಸಮಥಿಂಗ್. ಯಾಕಂದರೆ ಫುಲ್ ಜೋರು ಮಳೆ ಬಂದುಬಿಟ್ರೆ ಅರ್ಧಂಬರ್ಧ ಆದಾಗ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಇವ್ರು ಟಾರ್ಪಲ್ ತಗೊಂಬರಕ್ಕೆ ಹೋಗಿದ್ರು ಇನ್ನೊಂದು ತೋಟ ಹತ್ರ. ಸೊ ಇವ್ರು ಟಾರ್ಪಲ್ ತಗೊಂಡು ಬರ್ತಿದ್ದಾರೆ. ಒಲೆ ಇಕ್ಕಿದೀವಿ, ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂತಿದೀವಿ. ಕೈ ಮುಗ್ದಿದ್ದೀವಲ್ಲ ಪಲ್ಲು, ಇನ್ನೇನು ಒಲೆ ಹಚ್ಬೇಕಾದ್ರೆ ಸಪ್ರೇಟಾಗಿ ಬೇಡ. ಒಲೆ ಹಚ್ಚುತ್ತು ಇಕ್ರಿ. ಸಿಂಗಲ್ ಕಡ್ಡಿಲೆ ಹೊಡಿರಿ ಚಪ್ಪಾಳೆ ಕುಣಿತವ್ರಿಗೆ. ಇಕ್ಕಮ್ಮ ಎಡೆ ನಾರ್ಮಲಾಗಿ ಸೌದೆ ಒಲೆಯಲ್ಲಿ ಮಾಡೋರಿಗೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಂಥದ್ರಲ್ಲಿ ನಾವು ತೋಟದ ಮಧ್ಯೆ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತಿದೆ ನಮಗೆ, ಹೊಸ ಎಕ್ಸ್ಪೀರಿಯನ್ಸ್. ಸೊ ಒಲೆ ರೆಡಿ ಆಯಿತು. ಆ್ಯಕ್ಚುಲಿ ನಾವು ಸೈಡಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಳ್ಳೋಷ್ಟರಲ್ಲಿ ಪುಣೆ ನವ್ಯ ಒಂದು ಸೈಡಲ್ಲಿ ಒಲೆ ರೆಡಿ ಮಾಡ್ಕೊಂಡಿದ್ರು. ಅದನ್ನೇ ನಾವು ಬಿರಿಯಾನಿಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡು ಹೋಗಿ ಅಲ್ಲೋಗಿ ಕಟ್ ಮಾಡಿಕೊಂಡು ಹಾಕಿದ್ವಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿರಿಯಾನಿ ಮಸಾಲ ಹಾಕಿ ಈರುಳ್ಳಿ ಟೊಮೊಟೊ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ. ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ನಮಗೆ ಎಷ್ಟು ವಾಟರ್ ಬೇಕೋ ರೈಸ್ ಕ್ವಾಂಟಿಟಿಗೆ ತಕ್ಕನಂಗೆ ವಾಟರ್ ಆ್ಯಡ್ ಮಾಡ್ಕೊಂಡ್ವಿ. ಇದು ಆಕ್ಚುಲಿ ಚೆನ್ನಾಗಿದೆ. ವಿಷಯ ಏನಂದರೆ ನಾವು ಅಡುಗೆ ಮಾಡೋಕ್ಕೆ ಬಂದಿದ್ದೀವಿ, ಖಾರದ ಪುಡಿ ಧನಿಯಾ ಪುಡಿನೇ ಬಿಟ್ಟು ಬಂದಿದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಸ್ ಅವರ್ ಸಿಚುಯೇಷನ್. ವಾತಾವರಣ ಎಷ್ಟೊಂದು ಚೆನ್ನ. ಇಂದು ಮೂಡಿದೆ ತಿನ್ನೋಕೆ ಬಿರಿಯಾನಿಯನ್ನ. ಮನೆಯಲ್ಲ ಯಾಕೆ ಮಾಡಬಾರ್ದು ಅದನ್ನ, ಹೊಲದಲ್ಲೇ ಮಾಡ್ತಿದ್ದೀವಲ್ಲ ಅದನ್ನ. ನೀವು ಯಾವಾಗಾದ್ರೂ ತೋಟದಲ್ಲಿ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ರೆ ಕಮೆಂಟ್ ಮಾಡಿ ನನಗೂ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿತ್ತು, ನೀವೇನು ಮರ್ತೋಗಿದ್ರಿ ತೊಗೊಂಡು ಹೋಗೋದನ್ನ ಅಂತ. ನಮಗೆ ಮೇನ್ ಖಾರದ ಪುಡಿನೇ ಮರ್ತು ಬಂದ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ಬಿರಿಯಾನಿ ಮಸಾಲ ಗರಂ ಮಸಾಲ ಮ್ಯಾನೇಜ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ನಾವು. ಮೆಣಸಿನ್ಕಾಯಿ ಹಾಕಿ ಏನಾದರೂ ಒಂದು ಇಲ್ದಾಗ ಇನ್ನೊಂದು ಆಲ್ಟರ್ನೇಟಿವ್ ಹುಡ್ಕೋಬೇಕು ಗೈಸ್. ಜೀವನದಲ್ಲೂ ಹಂಗೆ ಗಾಯ್ಸ್, ಅಷ್ಟೇ ತಿಳ್ಕೊಳ್ಳಿ ಗೈಸ್. ಅಷ್ಟೇ. ವಾತಾವರಣ ಎಷ್ಟೊಂದು ಚೆನ್ನಾಗಿಲ್ಲ ಗೈಸ್. ಈಗ ಇನ್ನು ಬಿಸಿಲು, ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೆ. ಸೊ ನಾವು ಬೇಗ ಬೇಗ ಮಾಡ್ತಿದ್ದೀವಿ. ಸಿಂಗಲ್ ಒಲೆ ಲೇಟ್ ಆಗುತ್ತೆ ಅಂತ ಪಕ್ಕದಲ್ಲಿ ಒಂದು ಒಲೆ ಹಚ್ಚಿದ್ದೀವಿ ಫ್ರೈಗೆ. ಬಿರಿಯಾನಿಗೆ ಒಂಚೂರು ನೀರು ಜಾಸ್ತಿ ಆಗುತ್ತೆ ಅಂತ ಕವನ ತಗೊಂಡು ಕುಡಿತಾವಳೆ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಒಂದು ಲಾಕು ಅದು ಇದೆ ಒಂದು ಲೋಕ. ವಿ ಎಂಜಾಯ್ಡ್ ಎ ಲಾಟ್ ಇನ್ ದ ಮೇಕಿಂಗ್ ಪ್ರೋಸೆಸ್. ನಿಮ್ಮ ಕಜಿನ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ, ಈ ಥರ ಮಾಡೋಕ್ಕೆ ಹೇಳಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನೀರು ಕುದ್ಮೇಲೆ ಬಿರಿಯಾನಿಗೆ ರೈಸ್ ಆ್ಯಡ್ ಮಾಡಿದ್ದೀವಿ. ಪಕ್ಕದಲ್ಲಿ ಫ್ರೈಗೆ ಚಿಕನ್ ಆ್ಯಡ್ ಮಾಡ್ತಿದ್ದೀವಿ. ನನ್ನ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮಳೆ ಬಂದ್ಬಿಡ್ತು ಗೈಸ್. ನಾವು ಫುಲ್ ಮಾಡ್ತಿದ್ವಿ ಬಟ್ ಮಳೆ ಬಂತು. ಇಲ್ಲಿ ನೋಡಿ, ಬಿರಿಯಾನಿ ಏನೋ ರೆಡಿ ಇದೆ. ಬಿರಿಯಾನಿ ರೆಡಿ ಇದೆ. ಅದು ಫ್ರೈ ಇನ್ನೊಂದು ಸ್ವಲ್ಪ ಆಗ್ತಿದೆ. ಮಳೆ ಬಂದು ಒಂದ್ಸರಿ ಬಂದು ನಿಂತು, ಬಟ್ ಲಕ್ಕಿಲಿ ಟಾರ್ಪಲ್ ಇದ್ದಿದ್ದರಿಂದ ಬಚಾವಾದ್ವಿ. ಗೈಸ್ ಅಡುಗೆ ಆದಮೇಲೆ ನಾವು ನಮ್ಮ ಶೆಡ್ ಹತ್ರ ಬಂದು ಊಟ ಮಾಡಿದ್ವಿ. ಯಾಕಂದರೆ ಮಳೆ ಬಂದರೆ ಮತ್ತೆ ಅರ್ಧಂಬರ್ಧ ಊಟ ಆಗುತ್ತೆ ಅಂತ ಒಂದು ದೊಡ್ಡ ಬಾಳೆ ಎಲೆ ಹಾಕ್ಬಿಟ್ಟು ಅಲ್ಲೆಲ್ಲ ಬಿರಿಯಾನಿ ಹಾಕ್ಬಿಟ್ಟು ಊಟ ಮಾಡಿದ್ವಿ. ಸಖತ್ತಾಗಿತ್ತು ಗೈಸ್. ನಾವು ಕಸಿನ್ಸ್ ಎಲ್ಲ ರೇರಾಗಿ ಮೀಟ್ ಆಗೋದು, ಬಟ್ ನಾವು ಮೀಟ್ ಆದಾಗ ವಿ ಮೇಕ್ ಶೋ ಟು ಡೂ ಸಮ್ ಕ್ರೇಜಿ ಥಿಂಗ್ಸ್. ಅದರಲ್ಲಿ ಇದೊಂದು. ನೀವು ಇದೇ ಥರ ನಿಮ್ಮ ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಹೆಚ್ಚು ವಿಡಿಯೋಸ್ ಬೇಕಂತಂದ್ರೆ ಕಮೆಂಟ್ ಮಾಡಿ ಗೈಸ್. ಇದೇ ಥರ ಕಸಿನ್ಸ್ ಜೊತೆ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್. ಅದೆಲ್ಲ ಆದಮೇಲೆ ನಾವು ಮೂವಿಗೆ ಬಂದ್ವಿ ತುಮಕೂರು ಎಸ್ ಮಾಲಲ್ಲಿರೋ ಐನಾಕ್ಸಿಗೆ. ಮದರ್ ಪ್ರಾಮಿಸ್ ಮೂವಿ ನೋಡುವ ಅಂತ. ಸೊ ಅಲ್ಲಿ ಮೂವಿ ನೋಡಿಕೊಂಡು ನೆಕ್ಸ್ಟ್ ನಾವು ಹನುಮಂತಪುರ ಫುಡ್ ಸ್ಟ್ರೀಟಿಗೆ ಹೋಗಿ ಸ್ವಲ್ಪ ಫುಡ್ ಎಲ್ಲ ತಿಂದು ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಂಡ್ ಮೂವಿಗೆ ಸ್ವಲ್ಪ ಕಡಿಮೆ ಜನನೇ ಇದ್ದರು, ಬಟ್ ಮೂವಿ ವಾಸ್ ನೈಸ್, ಕಾಮಿಡಿ ಇತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆಯಾ? ನೀನು ಸಿಹಿಯಲ್ಲಿ